टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವು ಸೀಟ್ ಕೊಡ್ತೀವಿ ಅಂತ ಕರೆದಿಲ್ಲ, ನಾವು ಸೀಟ್ ಕೊಡಬೇಕು ಅಂತ ಕರೆದಿಲ್ಲ. ನಾನು ಹೇಳಿದ್ನಲ್ಲ ಉದ್ದೇಶ ಹಿಂದುತ್ವ ಉಳಿಸ್ಬೇಕು, ಶಿವಮೊಗ್ಗ ನಗರ ಡೆವಲಪ್ಮೆಂಟ್ ಆಗಬೇಕು, ರಾಜ್ಯದಲ್ಲೂ ಕೂಡ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು. ಆ ದಿಕ್ಕಲ್ಲಿ ಹೋರಾಟಕ್ಕೆ ಇವರೆಲ್ಲ ಬಂದಿರೋದು. ಒಬ್ಬರೇ ಒಬ್ಬರಿಗೆ ನಾವು ಕಾರ್ಪೊರೇಷನ್ ಸೀಟ್ ಕೊಡ್ತೀವಿ ಅಂತ ಕರೆದಿಲ್ಲ. ನೋಡೋಣ ಆಮೇಲೆ ಇನ್ನು ಈ ಸರ್ಕಾರ ಚುನಾವಣೆ ಮಾಡುತ್ತಾ ಮೊದಲನೇದು. ಎರಡನೇದು ಮಾಡದಂಥ ಸಂದರ್ಭದಲ್ಲಿ ಫಸ್ಟ್ ಕ್ಲಾಸ್ ಗುಂಪಿದೆ ನಮ್ಮ ಹತ್ರ. 35 ವಾರ್ಡ್ನಲ್ಲಿ ಯಾವುದೇ ರಿಸರ್ವೇಷನ್ ಬಂದರೂ ಕೂಡ ನಾವು 35ಕ್ಕೂ ಕಂಟೆಸ್ಟ್ ಮಾಡ್ತೇವೆ, ಪೂರ್ಣ ಬಹುಮತ ತಗೋತೇವೆ. ಈ ಬರೀ ಕಾರ್ಯಕರ್ತರಲ್ಲ, ಇಡೀ ಶಿವಮೊಗ್ಗ ನಗರ ಜನ ಏನು ಅಭಿವೃದ್ಧಿ ಕೆಲಸಗಳು ನಾವು ಮಾಡಿದ್ದೇವೆ. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ, ಶಾಸಕನಾದ ಸಂದರ್ಭದಲ್ಲಿ ಇಡೀ ಇಂಥ ಸಮಾಜ ನಮಗೆ ಕೆಲಸ ಮಾಡಿಲ್ಲ ಅಂತ ಒಂದು ಸಮಾಜ ಹೇಳಿ ನೋಡೋಣ. ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನೀವು ಚುನಾವಣೆ ಬನ್ನಿ ಸರ್, ನಿಮ್ಮ ಜೊತೆ ನಾವು ಇರ್ತೇವೆ. ಅವಾಗೇನೋ ಮೋದಿಜಿ ಇಂಥ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಮೋದಿಗೆ ಅಂತ, MP ಗೆ. ಈ ಖಂಡಿತ ನಿಮ್ಮ ಜೊತೆಗೆ MLA ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಇಡೀ ಶಿವಮೊಗ್ಗದ ಜನ ನಮ್ಮ ಜೊತೆ ಮಾತಾಡ್ತಾರೆ. ಹಾಂ, ಸಾರ್ವಜನಿಕ ಸಭೆ ಆಗಿದ್ರೆ ಹೇಳ್ತಿದ್ದೆ, ಯಾಕೆ ಕುಡಿದು ಮಾತಾಡ್ತಿದ್ಯಾ ಅಂತ. ಅಲ್ಲ, ಇಷ್ಟೊತ್ತು ಅದೇನೋ ಹೇಳ್ತಾರಲ್ಲ ಅಷ್ಟೆಲ್ಲ ಕೇಳಿ ಮತ್ತೆ ಹೇಳ್ತಿದ್ಯಲ್ಲ. ಈಗ ಶಿವಮೊಗ್ಗ ನಗರದ BJPನೇ ನಮ್ಮ ಜೊತೆ ಬಂದ್ಬಿಡುತ್ತೆ. ಇಡೀ ಟೀಮೇ ಪಕ್ಷ ಅನ್ನೋ ಹೆಸರು ಇಲ್ಲದೆ ಇರ್ಬೋದು. ಈಗ ನೋಡಿ, ಎಷ್ಟು ವಾರ್ಡನ ಅಧ್ಯಕ್ಷರುಗಳು, ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಎಷ್ಟು ಜನ ಕಾರ್ಪೊರೇಟರ್ಗಳು ಎಲ್ಲ ನಮ್ಮ ಜೊತೆ ಇವತ್ತು ನೋಡಿದ್ದೀರಿ ನೀವು. ಯಾಕೆ ಇವತ್ತು ಇದು ಮಾಡಿದೀನಿ, ನೀವು ಸ್ವಾಭಾವಿಕ ಪ್ರೆಸ್ ಕ್ಲಬ್ಬಲ್ಲಿ ಅದು ಮಾಡೋದು. ಅಲ್ಲಿ ನಿಮ್ಗೆ ಜಾಗ ಸಾಗಲ್ಲ ಅಂತ ಇವ್ನು ಇಲ್ಲಿ ಕರೆದಿರೋದು. ಹೇಳ್ತಾರೆ ಉದ್ದಂಡೆ, ಹೇಳಿದ್ದೀನಿ. ಅದೇನೆ ಹೋಗ್ತೀನಿ ನಾನು. ಈ ಪಾರ್ಟಿ ಬಿಟ್ಟು ಇನ್ಯಾವ ಪಾರ್ಟಿಗೆ ಹೋಗ್ಲಿ? ಹೇಳಿದ್ರಲ್ಲ ಮಾತಾಡ್ತಾ. ಸಮಾಜವಾದಿ ಪಾರ್ಟಿಯ ಯಾದವ್ ಅಲ್ಲ, ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಇಡೀ ರಾಜ್ಯ ಜವಾಬ್ದಾರಿ ನಿಮಗೆ ಕೊಡ್ತೀವಿ ಬನ್ನಿ ಅಂತ. ನಾನು ಹೇಳಿದೆ, ನಿಮ್ಮ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೀರಾ ಅಂತ. ಏನು ಅಂದರು, ಹಿಂದುತ್ವ ಒಪ್ಕೊಂಡ್ರೆ ನಾ ಬರ್ತೀನಿ ಅಂತ. ನಮ್ಮ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು, ಅಣ್ಣ ನಿಮ್ಗೇನು, ನಿಮ್ಮ ಮಗನಿಗೆ ಏನು ಬೇಕು, ನಿಮ್ಗೇನು ಬೇಕು, ಬಂದ್ಬಿಡಿ ಕಾಂಗ್ರೆಸ್ಗೆ ಕೊಡ್ತೀವಿ ಅಂದರು. ಅವ್ರಿಗೂ ಅದನ್ನೇ ಹೇಳಿದೆ, ಹಿಂದುತ್ವ ಒಪ್ಕೊಂಡು ಬರ್ತೀನಪ್ಪ, ಬರ್ತೀನಿ ನಾನು. ನೋಡಿ, ಕುತ್ತಿಗೆ ಕೊಯ್ದರೂ ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ. ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ. ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ. ಇದು ಶುದ್ಧೀಕರಣ ಆದಮೇಲೆ BJP ಬಿಟ್ಟರೆ ಇನ್ನೆಲ್ಲೋಗೋಣ ನಾವು. ಸಾಯ ತನಕ BJPನೇ. ನಮ್ಮ ಸಂಧ್ಯಾ ಮಾತಾಡ್ತಾ ಹೇಳಿದ್ರಲ್ಲ, ಸಂಧ್ಯಾ ತಾನೆ? ನಮ್ಮ ಎಲ್ಲರೂ ನಾವು BJPನೇ, ಇದ್ರಾಗೆ ನನ್ನ ಮನೆ ಇಲ್ಲ. ಅದು ಶುದ್ಧೀಕರಣ ಮಾಡ್ತೀವಿ, ಬಿಡಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಾನು ಯಡಿಯೂರಪ್ಪನವರು, ಅನಂತಕುಮಾರ್ ಯಾರೋ 4 ಜನ ಮಾಡಿದ ಪಾರ್ಟಿ ಕಟ್ಟಿದ್ದಲ್ಲ. ಅನೇಕರು ಹೇಳ್ತಾರೆ, ನಿಮಗೆ 3 ಜನ ಕಟ್ಟಿದ್ರಿ, 5 ಜನ ಕಟ್ಟಿದ್ರಿ. ನೋ, ನಾನು ಒಪ್ಪಲ್ಲ. ಅದಕ್ಕಿಂತ ಮುಂಚೆ ತಪಸ್ ಮಾಡಿಬಿಡಿ ಪಾರ್ಟಿ ಕಟ್ಟೋದು, ಹಿಂದುತ್ವ ಉಳಿಸ್ಬೇಕು ಅಂತ. ಆ ಉದ್ದೇಶದಲ್ಲಿ ನಾವು ಹೊರಟದ್ದು ಬಿಟ್ಟರೆ ಯಾರೋ ಕಾರ್ಪೊರೇಟರ್ ಆಗಬೇಕು, ಮೇಯರ್ ಆಗಬೇಕು, MLA ಆಗಬೇಕು, MLC ಆಗಬೇಕು ಅಲ್ಲ. ಇಷ್ಟು ವರ್ಷ ಆ ಸಂಘಟನೆ ನಮಗೆ ಕೊಟ್ಟಿರೋಂಥ ಸಂಸ್ಕಾರ, ಈ ಪಕ್ಷವನ್ನು ಉಳಿಸ್ಬೇಕು, ಈ ಸಿದ್ಧಾಂತ ಉಳಿಸ್ಬೇಕು. ಬರೀ ಪಾರ್ಟಿ ಅಲ್ಲ, ಅಧಿಕಾರಕ್ಕೆ ಹೋಗ್ಬಿಡ್ಬೋದು. 18 ಜನಕ್ಕೆ ಪಕ್ಷಕ್ಕೆ ಕರ್ಕೊಂಡ್ವಿ, 30 ಕೋಟಿ ಕೊಟ್ವಿ, ಗೆದ್ದು ಬಂದರು, ಸರ್ಕಾರ ಬಂತು, ಹಿಂದುತ್ವ ಉಳಿತಾ? ಹಾಂ, ಅದಕ್ಕೆ ಹೇಳ್ತಿರೋದು, ಹಿಂದುತ್ವ ಉಳಿಸಂತ ಸರ್ಕಾರ ಬರಬೇಕು. ನೆನ್ನೆ ಹೇಳಿದ್ರು ಸ್ವಾಮೀಜಿ, ನಾನು ಅದೇ ತುಂಬ ಸಂತೋಷ ಆಗಿತ್ತು.